ಸ್ವಾಗತ ಸುಸ್ವಾಗತ ಈ ವಾರದ ವೀಕ್ಲಿ ಅಪ್ಡೇಟ್ ಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ನ ಎತ್ತಾಕೋ ಬರ್ತಾ ಇದ್ದೀನಿ ನಿಮ್ಗೋಸ್ಕರ. ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಏನು ಮಾಡದೇ ಇರೋ ಪರವಾಗಿಲ್ಲ, ವಿಡಿಯೋನ ಶೇರ್ ಮಾಡಿ. ಒಂದೊಳ್ಳೆ ವ್ಯೂಸ್ ಬಂದ್ರೆ ನನಗೂ ಮೋಟಿವೇಟ್ ಸಿಗುತ್ತೆ ಇದೇ ರೀತಿ ವಿಡಿಯೋಸ್ ಮಾಡಕ್ಕೆ. ಇನ್ನ ಮೊದಲನೇದಾಗಿ ಟಾಕ್ಸಿಕ್ ವರ್ಸಸ್ ದುರಂಧರ್, ಎರಡು ದೊಡ್ಡ ಸಿನಿಮಾಗಳೇ. ಇನ್ನ ಇವಾಗ ರೀಸೆಂಟ್ ಆಗಿ ಟಾಕ್ಸಿಕ್ ಟೀಮ್ ಕಡೆಯಿಂದ ಹೊಸ ಪೋಸ್ಟರ್ ಗಳನ್ನ ಬಿಡ್ತಾ ಇದಾರೆ. ಸುದೇವ್ ನಾಯರ್ ಅವರ ಪೋಸ್ಟರ್ ಬಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಇವರು ಕರ್ಮಾದಿ ಅನ್ನೋ ಕ್ಯಾರೆಕ್ಟರ್ ಆಕ್ಟ್ ಮಾಡ್ತಾ ಇದಾರೆ. ಇನ್ನ ಅಕ್ಷಯ್ ಓಬೆರಾಯ್ ಇವರು ಟೋನಿಯಾಗಿ ಆಕ್ಟ್ ಮಾಡ್ತಾ ಇದಾರೆ. ಇಲ್ಲಿ ಬಾಲಾಜಿ ಮನೋಹರ್ ಇವರು ಇಲ್ಲಿ ಬೀರಾ ಆಗಿ ಆಕ್ಟ್ ಮಾಡ್ತಾವ್ರೆ, ಬೀರಾ. ಇನ್ನು ಡ್ಯಾರೆಲ್ ಡಿ ಸಿಲ್ವಾ ಇವರು ಇಲ್ಲಿ ಸಾಲ್ವಾದೋರ್ ಆಗಿ ಆಕ್ಟ್ ಮಾಡ್ತಾ ಇದಾರೆ. ಈ ನಾಲ್ಕು ಇವಾಗ ಬಂದಿರುವಂತ ಹೊಸ ಪೋಸ್ಟರ್ ಗಳು. ಇನ್ನು ನಾಳೆ ಮಾರ್ಚ್ 2 ಟಾಕ್ಸಿಕ್ ಟೀಮ್ ಕಡೆಯಿಂದ ಹೊಸ ಸಾಂಗ್ ರಿಲೀಸ್ ಆಗ್ತಾ ಇದೆ. ಫಸ್ಟ್ ಸಾಂಗ್ ತಬಾಯಿ, ಕಿಯಾರ ಜೊತೆ ಫುಲ್ ರೊಮ್ಯಾನ್ಸ್ ರಾಯ. ಇನ್ನು ಟಾಕ್ಸಿಕ್ ಟೀಮ್ ಕಡೆಯಿಂದ ಅಫಿಷಿಯಲ್ ಟ್ರೈಲರ್ ಬರೋದು ಕೂಡ ಕನ್ಫರ್ಮ್ ಆಗ್ಬಿಟ್ಟಿದೆ. ಇದೇ ತಿಂಗಳು 8ನೇ ತಾರೀಕು ಬೆಂಗಳೂರಲ್ಲಿ ದೊಡ್ಡ ಇವೆಂಟ್ ನ ಪ್ಲಾನ್ ಮಾಡಿದ್ದಾರೆ. ಅವತ್ ರಿಲೀಸ್ ಮಾಡ್ತಾರೆ ಟ್ರೈಲರ್ ನ. ಇನ್ನು ಸಿನಿಮಾದ ರನ್ ಟೈಮ್ ಕೂಡ ರಿವೀಲ್ಡ್ ಆಗಿದೆ. 3.25 ಗಂಟೆ ಇದೆ ಈ ಸಿನಿಮಾ, 3 ಗಂಟೆ 15 ನಿಮಿಷ. ಇನ್ನ ಈ ಕಡೆ ದುರಂಧರ್ ಪ್ಲಾನ್ ಏನ್ ಮಾಡ್ಕೋತಾ ಇದಾರೆ ಅಂತ ಕೇಳೋದಾದ್ರೆ, ಇವರು ಟಾಕ್ಸಿಕ್ ಗಿಂತ ಮುಂಚೆನೆ ಬಿಟ್ಬಿಡೋ ಟ್ರೈಲರ್ ನ ಅಂತ 5ನೇ ತಾರೀಕಿಗೆ ರಿಲೀಸ್ ಮಾಡ್ತಾವ್ರೆ, 5ಕ್ಕೆ. ಇನ್ನು ಈ ಸಿನಿಮಾದ ರನ್ ಟೈಮ್ ಎಷ್ಟು ಇರುತ್ತೆ ಗೊತ್ತಾ? 3 ಗಂಟೆ 44 ನಿಮಿಷ. 3.25 ಗಂಟೆ ಟೈಮ್ ಇದೆ ಈ ಸಿನಿಮಾ. ಅಲ್ಲ, ಏನ್ ಮಾಡಕ್ ಹೋಗ್ತಾ ಇದಾರೆ ಇವ್ರು ಅಂತ ಗೊತ್ತೇ ಇದ್ದಿಲ್ಲ. ಇನ್ನು ಟಾಕ್ಸಿಕ್ 3.25 ಗಂಟೆ, ಇವ್ರದ್ದು 3.25 ಗಂಟೆ, ಟೋಟಲ್ ಆಗಿ 7 ಗಂಟೆ. ಅರ್ಧ ದಿನ ನಾವು ಥಿಯೇಟರ್ ಅಲ್ಲೇ ಕಳೆದು ಬಿಡಬೇಕು. ಇಲ್ಲಿ ಬಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಏಣ ಬಿದ್ದೋಗಿರ್ತದೆ. ಮಿಡ್ ನೈಟ್ 1 ಗಂಟೆ 2 ಗಂಟೆ ಆಯ್ತದೆ ಅಪ್ಲೋಡ್ ಮಾಡೋ ಗಂಟ. ಆಯ್ತು, ನೋಡೇ ಬಿಡ. ಕೂತು ಬ್ಯಾಕಲ್ಲಿ ಹೊಗೆ ಬಂದ್ರು ಪರವಾಗಿಲ್ಲ, ಅದ್ ಹೆಂಗ್ ಮಾಡಿರ್ತಾರ ನೋಡೇ ಬಿಡ. ಇದ್ರ ಜೊತೆಗೆ ಟಾಕ್ಸಿಕ್ ಟೀಮ್ ಅವ್ರದ್ದು ಆಡಿಯೋ ರೈಟ್ಸ್ ನ ಜಿ ಕಂಪನಿ ಅವರು ಪರ್ಚೇಸ್ ಮಾಡಿದ್ದಾರೆ. ಅದು ಕೂಡ 42 ಕೋಟಿಗೆ. ಬರೀ ಆಡಿಯೋ ರೈಟ್ಸ್ 42 ಕೋಟಿಗೆ ಸೇಲ್ ಆಗಿದೆ, ಬರೀ ಆಡಿಯೋ. ದುರಂಧರ್ನು ಹಿಂದಾಕ್ಬಿಟ್ಟು ನುಗ್ಬಿಟ್ಟೈತೆ ಈ ಸಿನಿಮಾದ ಕಲೆಕ್ಷನ್. ಏನೋ ನನಗ್ ಬಂದಿರುವಂತ ಇನ್ಫಾರ್ಮೇಶನ್ ಪ್ರಕಾರ ಟಾಕ್ಸಿಕ್ ಸಿನಿಮಾದಲ್ಲಿ 6 ಹಾಡ್ಗಳಿರ್ತವೆ ಅಂತ ಇನ್ಫಾರ್ಮೇಶನ್ ಇದೆ, 6 ಸಾಂಗ್ಸ್. ಇನ್ನ ನಾಳೆ ಬರ್ತಾರಂತ ಮೊದಲನೇ ಸಾಂಗ್ ನ ಭಟ್ರು ಬರ್ದವ್ರೆ, ನಮ್ ಕನ್ನಡದ ಭಟ್ರು. ಇನ್ನು ಬೇರೆ ಭಾಷೆಯಲ್ಲಿ ಬೇರೆಯವರು ಕೂಡ ಬರ್ದಿದ್ದಾರೆ. ಒಂದೇ ಸಾಂಗ್ ನ ಬೇರೆ ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಬೇರೆಯವ್ರು ಬರ್ದು ಪ್ರೆಸೆಂಟ್ ಮಾಡಿದ್ದಾರೆ. ನಮ್ ಕನ್ನಡದಲ್ಲಿ ಭಟ್ರು ಸಾರು. ಲಾಸ್ಟ್ ವೀಕ್ಲಿ ಅಪ್ಡೇಟ್ ವಿಡಿಯೋ ಶೂಟ್ ಮಾಡುವಂತ ಟೈಮ್ ಅಲ್ಲಿ ಜೈ ಹನುಮಾನ್ ಇನ್ನೂ ಅಪ್ಡೇಟ್ ಬಂದಿರಲಿಲ್ಲ. ಯಾಕಂದ್ರೆ ಅವತ್ತೇ ಪೂಜೆ ಕಾರ್ಯಕ್ರಮ ಇತ್ತು ಹಂಪಿಲಿ. ಇನ್ನು ಬರ್ದಿರೋದ್ ನೋಡ್ಬಿಟ್ಟು ಪೋಸ್ಟ್ ಪೋನ್ ಆಗೋಯ್ತು ಅಂತ ಫೀಲ್ ಆಗಿತ್ತು. ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣನೇ ಬಂದ್ಬಿಡ್ತು ಅಪ್ಡೇಟ್. ಜೈ ಹನುಮಾನ್ ಸಿನಿಮಾದ ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಮನೆಗೆ ಎದ್ಬಿಟ್ಟವ್ರೆ. ಸಿನಿಮಾದ ಶೂಟಿಂಗು ಈ ಪೂಜೆ ಕಾರ್ಯಕ್ರಮ ಆದ್ಮೇಲೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸಿನಿಮಾದ ಶೂಟಿಂಗ್ ಯಾವತ್ತೋ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ 40 to 50% ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಪೂಜೆನ ಇವತ್ ಮಾಡಿದ್ದಾರೆ ಅಷ್ಟೇನೆ. ಕಾಶಿಗೋದ್ರು ಕರ್ಮ ತಪ್ಪತೆ ಇಲ್ಲ ಅನ್ಬಿಟ್ಟು ರಣವೀರ್ ಸಿಂಗ್ ಗೆ ನೋಟಿಸ್ ಮೇಲೆ ನೋಟಿಸ್ ಹೊಡಿತಾವ್ರೆ ಲಾಯರ್ಗಳು. ಕಾಂತಾರ ಸಿನಿಮಾದ ಇಮಿಟೇಟ್ ಮಾಡ್ಬಿಟ್ಟು ಎಲ್ಲಾ ಕಡೆ ವೈರಲ್ ಆಗಿದ್ರಲ್ಲ, ಅದೇ ಮ್ಯಾಟ್ರು. ಈಗಾಗ್ಲೇ 2 ಸಲ ನೋಟಿಸ್ ಕಳ್ಸಿದ್ರು. ಕ್ಯಾರೆ ಅಂತ ಹೇಳ್ಬಂತೆ ರಣವೀರ್ ಸಿಂಗ್. ಇವ್ರನ್ನ ಬಿಡೋ ತರ ಕಾಣ್ತಿಲ್ಲ. ಅವ್ರು ಬಂದ್ ಸಾರಿ ಕೇಳ್ಬೇಕು, ಅದು ಕೂಡ ಕೈ ಮುಗಿದ್ಬಿಟ್ಟು ಸಾರಿ ಕೇಳ್ಬೇಕು. ಅಲ್ಲಿವರೆಗೂ ಇವ್ರನ್ನ ಬಿಟ್ ಕೊಡಂಗ್ ಕಾಣಲ್ಲ ನಮ್ ಕನ್ನಡದವರು. ಟಾರ್ಚರ್ ದಿನೇ ಜಾಸ್ತಿ ಆಗ್ತಿದೆ, ತಡ್ಕೊಳಕ್ ಆಯ್ತಿಲ್ಲ ಅನ್ಬಿಟ್ಟು ಹೈಕೋರ್ಟ್ ಮೊರೆ ಹೋಗ್ಬಿಟ್ಟವ್ರೆ ಈಗ ರಣವೀರ್ ಸಿಂಗ್ ಅವರು. ಹಿಂಗಾದ್ರೂ ಮಾಡಿ ಪ್ಲೀಸ್ ಬಚಾವ್ ಮಾಡ್ಬಿಡಿ ಅಂತ ಅಲ್ಲೋಗಿ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್. ಸೊ ನೋಡೋಣ ನೆಕ್ಸ್ಟ್ ಮಂತ್ ತಿರ್ಗಾ ಏರಿಂಗ್ ಇದೆ, ಅವಾಗ್ಲೇ ಏನಾದ್ರು ಅಟೆಂಡ್ ಆಗ್ತಾರ ಅಥವಾ ಅಲ್ಲೇ ಕೂತ್ಕೊಂಡ್ ಏನಾದ್ರು ಆಟ ಗೀಟ ಆಡ್ತಾರ ಅಂತ. ನಾನ್ ಇವರ ಬರ್ತ್ಡೇ ಸ್ಪೆಷಲ್ ಆಗಿ ಮತ್ತೊಂದು ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ, ಬ್ಲಡಿ ರೋಮಿಯೋ ಅಂತ. ಈ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬರ್ತಾ ಇದೆ, ಕನ್ನಡದಲ್ಲೂ ಕೂಡ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಸುಜೇತ್ ಅವರು. ರೀಸೆಂಟ್ ಆಗಿ ಓಜಿ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಓಜಿ ರೂಮರ್ಸ್ ಬರ್ತಾ ಇದೆ, ಬ್ಲಡಿ ರೋಮಿಯೋನು ಕೂಡ ಹೋಗಿ ಡೈರೆಕ್ಟ್ ಆಗಿ ಓಜಿ ಜೊತೆ ಕನೆಕ್ಟ್ ಆಗುವಂತ ಸಾಧ್ಯತೆ ಇದೆ ಅಂತ ರೂಮರ್ಸ್. ಇದ್ರ ಜೊತೆಗೆ ಈ ಸಿನಿಮಾದ ಮ್ಯೂಸಿಕ್ ಕೂಡ ತಮನವರೇ ಕೊಡ್ತಾವ್ರೆ. ಓಜಿಲಿ ಯಾವ ರೀತಿ ಸ್ವಾಗ್ ನ ಮೇಂಟೈನ್ ಮಾಡಿದ್ರು ಅದೇ ರೀತಿ ಸ್ವಾಗ್ ನ ಇಲ್ಲೂ ಕೂಡ ಮೇಂಟೈನ್ ಮಾಡಿದ್ದಾರೆ. ಅನೌನ್ಸ್ಮೆಂಟ್ ಟೀಸರ್ ಒಳಗಡೆ ಅಂತೂ ಪ್ರಭಾಸ್ ಅವರ ಕಲ್ಕಿ 2898 AD ಸೀಕ್ವಲ್ ಬರೋದಕ್ಕೆ ರೆಡಿ ಆಗಿದೆ. ಶೂಟಿಂಗ್ ಕೂಡ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗಿ ಅಮಿತಾಬ್ ಅಂಕಲ್ ಹಾಗೇನೆ ಕಮಲ್ ಹಾಸನ್ ಇವರಿಬ್ರು ಕೂಡ ಎಂಟರ್ ಆಗಿದ್ದಾರೆ ಸಿನಿಮಾದ ಶೂಟಿಂಗ್ ಸೆಟ್ ಒಳಗಡೆ. ಇದೀಗ ಅವರು ಫುಲ್ ಡಿಸ್ಕಸ್ ಮಾಡ್ತಾ ಇರೋ ಫೋಟೋ ಫುಲ್ ವೈರಲ್. ಇನ್ನ ಲೋಕೇಶ್ ಕನಕರಾಜ್ ಅವರ LCU ಸಿನಿಮಾ ಒಳಗಡೆ ಬರ್ತಾವ್ರಂತ ಮತ್ತೊಂದು ಸಿನಿಮಾ ಬೆನ್ಸ್. ರಾಘವ್ ಲಾರೆನ್ಸ್ ಅವ್ರು ಆಕ್ಟ್ ಮಾಡ್ತಾ ಇದಾರೆ. ಈ ಸಿನಿಮಾದಲ್ಲಿ ವಿಲ್ಲನ್ ಯಾರು ಅಂತ ಅನೌನ್ಸ್ಮೆಂಟ್ ಮಾಡಿದಾರೆ. ಅವಾಗ್ಲೇ ನವೀನ್ ಪುಲ್ಲೆ ಅವ್ರು ಗೊತ್ತಿರಬಹುದು. ಸೊ ಇವಾಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಸಂಯುಕ್ತ ಮೆನನ್ ಅವ್ರು ಆಕ್ಟ್ ಮಾಡ್ತಾ ಇದಾರೆ ಅಂತ ಅಫಿಷಿಯಲಿ ಕನ್ಫರ್ಮ್. ಇನ್ನ ಪ್ರಭಾಸ್ ಅವರ ಸ್ಪಿರಿಟ್ ಸಿನಿಮಾ, ಈ ಸಿನಿಮಾ ಟೀಮ್ ಕಡೆಯಿಂದ ಮತ್ತೊಂದು ಪೋಸ್ಟರ್ ನ ಬಿಟ್ಟಿದ್ದಾರೆ, ವಿವೇಕ್ ಓಬಿರಾಯ್ ಅವ್ರದ್ದು. ಜೊತೆಗೆ ಐಶ್ವರ್ಯ ದೇಸಾಯಿ ಅವ್ರ ಪೋಸ್ಟರ್ ಕೂಡ ವೈರಲ್ ಆಗ್ತಾ ಇದೆ. ಕೆಳಗಡೆ ಕೂತಾರಲ್ಲ ಅವರೇನೆ. ಆದ್ರೆ ಮ್ಯಾಟ್ರ್ ಇದೆಲ್ಲ, ಸಿನಿಮಾ ಟೀಮ್ ಕಡೆಯಿಂದ ಮತ್ತೊಂದು ಇನ್ಫಾರ್ಮೇಶನ್ ಬಂದ್ಬಿಟ್ಟಿದೆ. ಪ್ರಕಾಶ್ ರಾಜ್ ಅವರು ಆಲ್ರೆಡಿ ಮೊದಲೇ ಒಂದ್ಸರಿ ಕಾಂಟ್ರವರ್ಸಿ ಮಾಡ್ಕೊಂಡಿದ್ರಂತೆ ಸಂದೀಪ್ ರೆಡ್ಡಿ ವಾಂಗಿಬಾತ್ ಅವ್ರ ಜೊತೆಗೆ. ಆ ರೂಮರ್ಸ್ ಅವಾಗ್ಲೇ ಸ್ಪ್ರೆಡ್ ಆಗಿ ಪ್ರಕಾಶ್ ರಾಜ್ ಅವರು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು, ಇದು ಫೇಕ್ ನ್ಯೂಸ್, ಯಾರು ನಂಬಕೋಬಿಡಿ. ಆದ್ರೆ ಇವಾಗ ಬಂದಿರೋ ಪೋಸ್ಟರ್ ಅಲ್ಲಿ ಅವ್ರ ಹೆಸರೇ ಕಾಣಿಸ್ತಾ ಇಲ್ಲ, ಮಾಯ ಆಗ್ಬಿಟ್ಟಿದೆ. ಅಂದ್ರೆ ಇಲ್ಲಿ ಕನ್ಫರ್ಮ್ ಕೂಡ ಆಗ್ತಾ ಇದೆ ಪ್ರಕಾಶ್ ರಾಜ್ ಅವರು ಈ ಸಿನಿಮಾದಲ್ಲಿ ರೆಡ್ಡಿ ಅವ್ರ ಜೊತೆಗೆ ಏನೋ ಕಿರಿಕಿರಿ ಮಾಡ್ಕೊಂಡು ಹೊರಗಡೆ ಬಂದಿದಾರಂತೆ. ಆದ್ರೆ ಇದನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಮೋಸ್ಟ್ಲಿ ಇದು ಕನ್ಫರ್ಮೇ ಆಗಿರ್ಬೋದು ಅಂತ ಅನ್ನಿಸ್ತಾನೂ ಇದೆ. ಇನ್ನ ಮೋಹನ್ ಲಾಲ್, ಮಮ್ಮೂಟಿ, ಫಹದ್ ಫಾಸಿಲ್ ಇವರೆಲ್ಲ ಸೇರ್ಕೊಂಡು ಆಕ್ಟ್ ಮಾಡ್ತಾರಂತ ಪೇಟ್ರಿಯಟ್ ಸಿನಿಮಾದಿಂದ ಸೆಕೆಂಡ್ ಲುಕ್ ಔಟ್ ಆಗಿದೆ.
ಸೆಕೆಂಡ್ ಲುಕ್. ಇನ್ನ ಇವರು ಕೂಡ ನೆಕ್ಸ್ಟ್ ತಿಂಗಳು 23ನೇ ತಾರೀಕು ಸಿನಿಮಾನ ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇದ್ರ ಜೊತೆಗೆ ಮೋಹನ್ ಲಾಲ್ ಫ್ಯಾನ್ಸ್ ಗಳಿಗೆ ಇನ್ನೂ ಒಂದು ದೊಡ್ಡ ಗುಡ್ ನ್ಯೂಸ್. ದೃಶ್ಯಂ 3 ಅಫಿಷಿಯಲ್ ಆಗಿ ರಿಲೀಸ್ ಡೇಟ್ ಇದು ಕೂಡ ಲಾಕ್ ಆಗಿದೆ. ಇನ್ನು ಈ ಸಿನಿಮಾನು ಕೂಡ ನೆಕ್ಸ್ಟ್ ತಿಂಗಳು 2ನೇ ತಾರೀಕಿಗೆ ಅಫಿಷಿಯಲ್ ಆಗಿ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಇನ್ನ ಈ ವಾರದ ಸ್ಯಾಡ್ ನ್ಯೂಸ್, ವಿಜಯ್ ಸೇತುಪತಿ, ವಿಜಯ್ ತಲಪತಿ ವಿಜಯ್ ಇವ್ರದೊಂದು ವಿಷಯ ಕೇಳಿ ಬರ್ತಾ ಇದೆ. ಈಗ ರೀಸೆಂಟ್ ಆಗಿ ಇವ್ರದ್ದು ಏನೋ ಅಕ್ರಮ ಸಂಬಂಧಗಳಿದಾವೆ, ಅದು ಇದು ಏನೇನೋ ವಿಷಯಗಳೆಲ್ಲ ಕೇಳಿ ಬರ್ತಾ ಇದಾವೆ. ಜೊತೆಗೆ ಇವ್ರ ವೈಫ್ ಸಂಗೀತ ಮೇಡಮ್ ಅವರು ಕೂಡ ಡಿವೋರ್ಸ್ ಅಪ್ಲೈ ಮಾಡಿದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇದೆಲ್ಲ ಫೇಕ್ ನ್ಯೂಸ್ ಅನ್ಕೊಂಡ್ರೆ ನಿಜವಾಗ್ಲೂ ನೋಡ್ತಿದೆ ಅಂತೆ. ಇನ್ನೊಂದು ಲೇಡಿ ಹೆಸರು ಜಾಗದಲ್ಲಿ ತ್ರಿಷಾ ಮೇಡಮ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಈ ಎಲ್ಲಾ ನ್ಯೂಸ್ ಆಗೋದ್ರ ಜೊತೆಗೆ ಇವರ ಮಗ ಜೇಸನ್ ಸಂಜಯ್ ಅವ್ರ ಅಪ್ಪನ ಅಕೌಂಟ್ ನೇ ಅನ್ಫಾಲೋ ಮಾಡ್ಬಿಟ್ಟವ್ರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸೀರಿಯಸ್ ಆಗಿ ಏನೋ ದೊಡ್ಡದಾಗಿ ನಡೀತಾ ಇರೋ ತರ ಕಾಣಿಸ್ತಾ ಇದೆ. ಬೈದು ಫ್ಯಾಮಿಲಿ ಮ್ಯಾಟರ್ ಆಗಿದ್ರಿಂದ ಸ್ಕಿಪ್ ಮಾಡ್ಬಿಡೋಣ. ಇನ್ನ ದೀಪಿಕಾ ಪಡ್ಕೋಣೆ ಅವ್ರ ಹಸ್ಬೆಂಡ್ ಆ ತರ ಮ್ಯಾಟರ್ ಆದ್ರೆ ಇವ್ರದ್ದು ಇನ್ನೊಂದ್ ತರ ಮ್ಯಾಟ್ರು. ಅವ್ರು ನೋಡಿದ್ರೆ ಅಲ್ಲಿ ದೈವಕ್ಕೆ ಅವಮಾನ ಮಾಡ್ಬಿಟ್ಟು ಸಿಗಾಕೊಂಡ್ಬಿಟ್ಟವ್ರೆ. ಇವ್ರು ನೋಡಿದ್ರೆ ಇಲ್ಲಿ ಸಿನಿಮಾದಲ್ಲಿ ಸಿಗ್ತಾರೋ ಆಫರ್ನೆಲ್ಲ ಕಿತ್ ಎಸಿತವ್ರೆ. ಇಲ್ಲ ಅವರೇ ಇವ್ರನ್ನ ಕಿತ್ತು ಎಸ್ಬಿಡ್ತಾವ್ರೆ. ರೀಸೆಂಟ್ ಆಗಿ ಇವ್ರ ನಟ್ ಸ್ಪಿರಿಟ್ ಹಾಗೇನೆ ಕಲ್ಕಿ ಈ ಎರಡು ಟೀಮ್ ಕಡೆಯಿಂದ ಕಿತ್ತಿ ಎಸ್ಬಿಟ್ರು. ನಿಮ್ದು ಯಾಕೋ ಡಿಮ್ಯಾಂಡ್ ಜಾಸ್ತಿ ಆಯ್ತೈತೆ ದಿನ ನೀವು ಬೇಡವೇ ಬೇಡ ಅನ್ಬಿಟ್ಟು ಕಿತ್ತಿ ಎಸ್ಬಿಟ್ರು. ಇವಾಗ ಹಾಲಿವುಡ್ ಒಂದ್ ಸಿನಿಮಾ ಅವ್ರು ಇವ್ರನ್ನ ಕಿತ್ತಿ ಎಸ್ಬಿಟ್ಟವ್ರೆ. ವೈಟ್ ಲೋಟಸ್ ಅಂತ ಒಂದ್ ಸಿನಿಮಾ ಬರ್ತಾ ಇತ್ತು, ಹಾಲಿವುಡ್ ಇಂಗ್ಲಿಷ್ ಮೂವಿ ಅದು. ಆ ಸಿನಿಮಾದಲ್ಲಿ ದೀಪಿಕಾ ಪಡ್ಕೋಣೆ ಅವ್ರಿಗೆ ಆಫರ್ ಬಂದಿತ್ತಂತೆ. ಅಲ್ಲೂ ಕೂಡ ಇವ್ರು ಡಿಮ್ಯಾಂಡ್ ಹಾಕ್ಬಿಟ್ಟವ್ರೆ. ನಾ ಇಷ್ಟು ಗಂಟೆ ಟೈಮ್ ವರ್ಕ್ ಮಾಡ್ತೀನಿ, ನಂಗೆ ಇಷ್ಟೇ ಬೇಕು ಅನ್ಬಿಟ್ಟು ಫುಲ್ ಡಿಮ್ಯಾಂಡ್. ಇವಾಗ ಮಮ್ಮ ನೀ ಬೇಡವೇ ಬೇಡ ಅನ್ಬಿಟ್ಟು ಅವರು ದೀಪಿಕಾ ಆಂಟಿ ಅವ್ರನ್ನ ಕಿತ್ತಿ ಎಸ್ಬಿಟ್ಟವ್ರೆ. ಗಂಡ ಹೆಂಡತಿ ಇಬ್ರಿಗೆ ಏನಾಗಿದೆ ಅಂತ ಒಂಚೂರು ಗೊತ್ತಾಯ್ತಿಲ್ಲ. ಇನ್ನ ನಾಳೆ ಟಾಕ್ಸಿಕ್ ಸಿನಿಮಾ ಟೀಮ್ ಕಡೆಯಿಂದ ಸಾಂಗ್ ಬರ್ತಾ ಇದೆ, ಫಸ್ಟ್ ಸಾಂಗ್ ಅಂತ ಹೇಳಿದ್ದೆ. ಇದ್ರ ಜೊತೆಗೆ ಪೇದಿ ಸಿನಿಮಾ ಅಂದ್ರೆ ರಾಮ್ ಚರಣ್ ಅವ್ರು ಆಕ್ಟ್ ಮಾಡ್ತಾರಂತ ಪೇದಿ ಸಿನಿಮಾ ಕಡೆಯಿಂದ ಸೆಕೆಂಡ್ ಸಾಂಗ್ ಬರ್ತಾ ಇದೆ. ಅದು ಕೂಡ ಅವತ್ತೇನೆ ನಾಳೆ. ಪಾಪ ಇವ್ರು ಮುಖ ಕರೀತವ್ರೆ, ನಾವು ಒಂಚೂರು ಪ್ಯಾನ್ ಇಂಡಿಯಾ ಮಾಡ್ತಾವಿ, ನಮ್ನು ಒಂಚೂರು ನೋಡ್ರ ಮರೆ ಅಂತ ಐ ಪ್ರಮೋಷನ್ ಮಾಡ್ತಾವ್ರೆ ಇವ್ರು. ಆದ್ರೆ ಆಲ್ ಐಸ್ ಆನ್ ಟಾಕ್ಸಿಕ್. ಇನ್ನ ಸ್ಪೈಡರ್ ಮ್ಯಾನ್ ಬಿಹೈಂಡ್ ದಿ ಸ್ಪೈಡರ್ ವರ್ಸ್ ಆನಿಮೇಟೆಡ್ ಸಿನಿಮಾ ನೋಡೋದಕ್ಕೆ ತುಂಬಾನೇ ಎಕ್ಸೈಟ್ ಆಗಿರೋಂತ ಎಲ್ರಿಗೂ ಕೂಡ ಸ್ಯಾಡ್ ನ್ಯೂಸ್. ಈ ಸಿನಿಮಾ ಇನ್ನು ತುಂಬಾನೇ ಡಿಲೇ ಆಗುತ್ತೆ 2027 ಸಮ್ಮರ್ ಟೈಮ್ಗೆ. ಆದ್ರೂ ಅವತ್ತೇ ಆಗ್ಬೋದು ಅಥವಾ ಇನ್ನು ಮುಂದಕ್ಕೂ ಹೋಗ್ಬೋದು, ಹೇಳೋದಕ್ ಆಗಲ್ಲ. ತುಂಬಾನೇ ಡಿಲೇ ಮಾಡ್ತಾ ಇದಾರಂತೆ. ಇನ್ನ ಈ ಸಿನಿಮಾದ ರನ್ ಟೈಮ್ ತುಂಬಾನೇ ಲೆಂತಿ ಆಗಿರುತ್ತೆ ಅಂತಾನು ಕೂಡ ಇನ್ಫಾರ್ಮೇಶನ್ ಸಿಗ್ತದೆ. ಆಲ್ಮೋಸ್ಟ್ 3-3.5 ಗಂಟೆ 4 ಗಂಟೆ ಟೈಮ್ ಇರ್ತದಂತೆ ಈ ಸಿನಿಮಾನು ಕೂಡ. ಸೊ ಅದಕ್ಕೋಸ್ಕರ ತುಂಬಾನೇ ಎಫರ್ಟ್ ಹಾಕಿ VFX CGI ಟೀಮ್ ಎಲ್ಲ ತುಂಬಾನೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ವರ್ಕೌಟ್ ಮಾಡ್ತಾವ್ರೆ ಅಂತ ವಿಷಯ ಗೊತ್ತಾಗ್ತೈತೆ. ಆಲ್ಮೋಸ್ಟ್ ಇನ್ನೂ 1.5 ವರ್ಷ ಕಾಯ್ಬೇಕು ನೀವು ಈ ಸಿನಿಮಾನ ನೋಡಕ್ಕೆ ಫಿಕ್ಸ್. ಇನ್ನು ಕೊನೆಯದಾಗಿ ರಶ್ಮಿಕಾ ಆಂಟಿ, ವಿಜಯ್ ದೇವರಕೊಂಡ ಆ ಅಂಕಲ್ ಇವರಿಬ್ರದ್ದು ಮದುವೆ ಆದ್ಮೇಲೆ ಅಫಿಷಿಯಲ್ ಆಗಿ ಇವರಿಬ್ರು ಮತ್ತೊಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೋ ಅಂತ ಮೂವಿ ಟೀಮ್ ಕಡೆಯಿಂದ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ. ಅದು ಕೂಡ ಮದುವೆ ಕೂತಿರೋ ಅಂತ ಕಪಲ್ಸ್ ರಣಬಲಿ. ಈ ಸಿನಿಮಾ ಟೀಮ್ ಕಡೆಯಿಂದ ಅಫಿಷಿಯಲ್ ಪೋಸ್ಟರ್ ಬಂದಿರೋದು ತುಂಬಾನೇ ಶಾಕಿಂಗ್ ಆಗಿದೆ. ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಕೂಡ ಬರ್ತಾ ಇದೆ, ಕನ್ನಡದಲ್ಲೂ ಕೂಡ ನೋಡೋಣ. ಸೊ ಇದಿಷ್ಟು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.